ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಡೆಲ್ಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದುಷ್ಟಕೂಟದ ಅಟ್ಟಹಾಸ, ಮತ್ತೊಂದು ಕಡೆ ಈ ಟೆರರ್ ಡಾಕ್ಟರ್ ಗ್ರೂಪ್ ಇತ್ತಲ್ಲ, ಇವರು ನಡೆಸಿರುವಂತಹ ಮಸಲತ್ತು ಎಲ್ಲವೂ ಕೂಡ ಹೊರಬರ್ತಾ ಇದೆ. ಈಗ ಇದೇ ದಾಳಿಗೆ ಹೊಸ ಟ್ವಿಸ್ಟ್, ತನಿಖಾ ತಂಡಕ್ಕೆ ಸಿಕ್ಕಿದೆ ಸ್ಫೋಟಕ ಮಾಹಿತಿ ಅನ್ನೋದು ಗೊತ್ತಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಸ್ಫೋಟಕ್ಕೆ ಈ ಟೆರರ್ ಡಾಕ್ಟರ್ ಗ್ರೂಪು ಸಂಚನ ರೂಪಿಸಿತ್ತು. 32 ಕಾರುಗಳನ್ನು ಬಳಸಿ ಸ್ಫೋಟಕ್ಕೆ ಪ್ಲಾನ್ ಮಾಡಿತ್ತು ಅನ್ನುವಂತಹ ವಿಚಾರ ಹೊರಬರ್ತಾ ಇದೆ. ಏಕಕಾಲದಲ್ಲಿ ದಾಳಿಯನ್ನು ನಡೆಸೋದಕ್ಕೆ 32 ಹಳೆಯ ಕಾರುಗಳನ್ನು ಖರೀದಿ ಮಾಡೋದಕ್ಕೆ ಸಿದ್ಧತೆ ಆಗಿತ್ತಂತೆ. 4 ನಗರಗಳಲ್ಲಿ 32 ಕಾರುಗಳನ್ನು ಬಳಸಿ ಸ್ಫೋಟಕ್ಕೆ ಉಗ್ರರು ಪ್ಲಾನ್ ಅನ್ನು ಮಾಡಿದ್ರು ಅನ್ನೋದು ಗೊತ್ತಾಗ್ತಿದೆ. I-20 ಕಾರು ಸ್ಫೋಟದಿಂದ ಉಗ್ರರ ಪ್ಲಾನು ಬುಡಮೇಲಾಗಿದೆ. ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇರುವಂತಹದ್ದು. ತನಿಖಾ ತಂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರ್ತಾ ಇದೆ. I-20 ಮಾದರಿಯಲ್ಲಿಯೇ 40 ಕಾರುಗಳನ್ನು ಇವರು ಪರ್ಚೇಸ್ ಮಾಡಿದ್ರಂತೆ. ಅದರಲ್ಲಿ ಸ್ಫೋಟಕಗಳನ್ನು ಇಟ್ಟು 4 ನಗರದ ಹಲವು ಕಡೆಗಳಲ್ಲಿ ಏಕಕಾಲಕ್ಕೆ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ I-20 ಕಾರು ಬ್ಲಾಸ್ಟ್ ಆಯಿತೋ ಇವರ ಪ್ಲಾನ್ ಎಲ್ಲವೂ ಕೂಡ ಬುಡಮೇಲಾಯಿತು. ಇವರ ಗ್ರೂಪನ್ನು ಹೆಕ್ಕಿ ತೆಗೆಯುವಂತಹ ಕೆಲಸ ಆಯಿತು. ಅಲ್ಲಿಂದನೇ ಇವರು ಅಂದುಕೊಂಡಿದ್ದು ಉಲ್ಟಾ ಹೊಡೆಯೋದಕ್ಕೆ ಶುರುವಾಯಿತು. I-20 ಕಾರ್ನಲ್ಲಿ ಹೇಗೆ ರಾಸಾಯನಿಕ ಸ್ಫೋಟಕಗಳನ್ನಿಟ್ಟು ಬ್ಲಾಸ್ಟನ್ನು ಮಾಡಲಾಯಿತು, ಅದೇ ರೀತಿ ಬ್ಲಾಸ್ಟನ್ನು ದೇಶದ 4 ನಗರಗಳಲ್ಲಿ 40 ಕಡೆಗಳಲ್ಲಿ ಏಕಕಾಲಕ್ಕೆ ಮಾಡಿ ರಕ್ತ ದೋಕುಳಿಯನ್ನು ಹರಳಿಸುವಂತಹ ಪ್ಲಾನ್ ಅನ್ನು ಈ ಟೀಮ್ ಹಾಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. NIA ನಿರಂತರವಾಗಿ ವಿಚಾರಣೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಬಾಯ್ಬಿಡುವಂತಹ ಕೆಲಸವನ್ನು ಮಾಡಿದ್ದಾರೆ ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇವರ ಗುರಿ ದೊಡ್ಡದಿತ್ತು. ಇವರ ಗುರಿ 4 ನಗರದಲ್ಲಿ ರಕ್ತದೋಕುಳಿ ಹರಿಸೋದಾಗಿತ್ತು. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಈ ಗ್ರೂಪು ಮಾಡಿಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಫರೀದಾಬಾದ್ನಲ್ಲಿ 3900 kg ಸ್ಫೋಟಕ ಸಿಕ್ತೋ ಅಲ್ಲೇನೆ ಇವರಿಗೆ ಅತಿ ದೊಡ್ಡ ಟ್ರಬಲ್ ಆಗಿರುವಂತಹದ್ದು. ದೆಹಲಿ ಕೆಂಪುಕೋಟೆಯ ಬಳಿ ಆತ್ಮಾಹುತಿ ದಾಳಿ, 2 ಕಾರುಗಳಿಗಾಗಿ ತನಿಖಾ ತಂಡದಿಂದ ತೀವ್ರ ಹುಡುಕಾಟ ನಡೀತಾ ಇದೆ. I-20 ಇಕೋ ಸ್ಪೋರ್ಟ್ಸ್ ಬಳಿಕ ಬ್ರೀಜಾ ಕಾರಿಗಾಗಿ ತೀವ್ರ ಹುಡುಕಾಟವನ್ನು ತನಿಖಾ ತಂಡಗಳು ನಡೆಸ್ತಿದ್ದಾವೆ. 4 ಕಾರುಗಳಲ್ಲಿ ಉಗ್ರರು ದೆಹಲಿಗೆ ಬಂದಿದ್ರು ಹರಿಯಾಣದಿಂದ ಅನ್ನೋದು ಗೊತ್ತಾಗ್ತಾ ಇದೆ. 4 ಕಾರುಗಳಲ್ಲಿ ಉಗ್ರರು ದೆಹಲಿಗೆ ಬಂದಿದ್ದಾರೆ, 3 ಕಾರುಗಳು ಸಿಕ್ಕಿದೆ. ಇನ್ನೊಂದು ಕಾರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಒಂದು I-20 ಕಾರು ಬ್ಲಾಸ್ಟ್ ಆಯಿತು, ಇನ್ನೊಂದು ಬ್ರೀಜಾ ಕಾರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈಗ 2 ಕಾರುಗಳು ಸಿಕ್ಕಿದಾವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಕಾರನ್ನು ಯಾರ್ಯಾರು ಎಲ್ಲೆಲ್ಲಿ ಪಾರ್ಕ್ ಮಾಡಿದ್ರೋ ಅವರೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸುವಂತಹ ಕೆಲಸವೂ ಕೂಡ ಆಗಿದೆ. ಅಲ್ಲಿಗೆ ಸೆಕೆಂಡ್ ಹ್ಯಾಂಡ್ ಕಾರುಗಳ ಮೂಲಕ ಸ್ಫೋಟಕಗಳನ್ನು ತುಂಬಿ ಹಲವು ಕಡೆಗಳಲ್ಲಿ ಉಡಾಯಿಸುವ, ವಿಧ್ವಂಸಕತೆಯನ್ನು ಸೃಷ್ಟಿಸುವ, ರಕ್ತದೋಕುಳಿಯನ್ನು ಹರಿಸುವಂತಹ ಪ್ಲಾನ್ ಅನ್ನು ಈ ಟೆರರ್ ಗ್ರೂಪ್ ಮಾಡಿಕೊಂಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ.